ಸ್ವಂತ ಹಳೆಯ ಪದ್ಧತಿ ಅಂತಂದ್ರೆ ಭಾಳ ಬೆಸ್ಟ್ ಆಗ್ತದೆ. ಯಾಕೆ ನಮ್ಮ ಪ್ರಜಾಪ್ರಭುತ್ವ ಮುಖ್ಯದಿಲ್ಲ, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಜನಕ್ಕೆ ಬಿಟ್ಟಂಥ ವಿಷಯ. ನಾವು ಇದನ್ನು ಏನಪ್ಪ BJP ಪರನೂ ಅಂತಲ್ಲ ವಿರೋಧ ಅಂತಲ್ಲ, ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಂದ್ರೆ ಪ್ರಜೆಗಳ ಧ್ವನಿಗಳು ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ಇದು ಭಾಳ ಪ್ರಮುಖದ. ಯಾಕಂದ್ರೆ 3 ಡಿಫ್ರೆಂಟ್ ಫೀಲ್ಡ್ಗಿರೋದ್ರಿಂದ, ಒಂದು ಆಡಳಿತಾರೂಢ ಪಕ್ಷ ಅವ್ರು ಇರಲೇಬೇಕಾಗ್ತದೆ ಪ್ರಧಾನಿ, ಇನ್ನೊಂದು ವಿರೋಧ ಪಕ್ಷ ಇರಲೇಬೇಕಾಗಿದ್ದು, ಅವರಿಬ್ಬರು ಸರಿ ಇದ್ದಾರೆ ಅನ್ನೋದಕ್ಕೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜುಡಿಷರಿ ಒಂದಿದ್ರೆ ನಿಶ್ಚಿತವಾಗಿಯೂ ಜುಡಿಷರಿ ಜೊತೆಗೆ ಈಗ ಎಂಟ್ರಿ ಅಂತ ಆಗಿದೆ ಮತದಾರ ಪಟ್ಟಿಯಲ್ಲೇ, ಇವೆಲ್ಲ ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಒಂದು ಒಳ್ಳೆ ಗೌರ್ಮೆಂಟ್ ರಚನೆ ಮಾಡೋದಕ್ಕೆ ಪ್ರಜಾಸತ್ತಾತ್ಮಕ ಬೆಲೆ ಕೊಟ್ಟಾಗ ಈಗ ಹೇಳಿದಂಗೆ EVM ಜೊತೆಗೆ VVPAT, ಅದ್ರ ಜೊತೆಗೆ ಏನಪ್ಪ ಅಂದರೆ ಇಲೆಕ್ಷನ್ ಕಮಿಷನರ್ ನೇಮಿಸುವಂಥದ್ದು ಈಗಿದ್ದ ಪದ್ಧತಿ ಅಲ್ಲ. ಒಂದು ಅಧ್ಯಕ್ಷ, ಒಂದು ನಮ್ಮ ಪ್ರಧಾನಿ, 2 ವಿರೋಧ ಪಕ್ಷದ ನಾಯಕರು, 3 ನಮ್ಮ ಜುಡಿಷರಿ ಹೆಡ್ ಅಂದರೆ CJI ಹಾಗೆ ಆಯ್ಕೆ ಮಾಡುವಂಥದ್ದು ಬಂತಪ್ಪ ಅಂದರೆ ನಿಶ್ಚಿತವಾಗಿಯೂ ಇಲೆಕ್ಷನ್ ಮೇಲೆ ಯಾರೂ ಆರೋಪ ಮಾಡುವಂಥ ಪ್ರಸಂಗ ಬರಲಿಕ್ಕಿಲ್ಲ, ಬರೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಖಚಿತವಾಗಿ ಹೇಳಬೇಕಾಗ್ಯದ. ಯಾಕಂದ್ರೆ ನಮ್ಮ ವಿರೋಧ ಪಕ್ಷಗಳು ಬೆಳೀತಾ ಇರೋದು ಇವಿಷ್ಟು. ಇಲ್ಲಾಂದ್ರೆ ಬ್ಯಾಲೆಟ್ ಪೇಪರ್ ಇಟ್ ಇಸ್ ಹೈಲಿ ಇಂಪಾಸಿಬಲ್ ಅನ್ನಿಸ್ತದೆ. ಹೌದು, ಇವತ್ತು ಇಂಗ್ಲೆಂಡು ಅಮೇರಿಕಾದಲ್ಲೂ ಅದಾವ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ, ಆದರೆ ಜನಸಂಖ್ಯೆ ಕಡಿಮೆ ಅದ, ಆ ದೃಷ್ಟಿ ಕೂಡ ಅವ್ರಿಗೆ ಕ್ವಿಕ್ ಆಗ್ತದೆ. ನಮ್ಮದು ಆ ರೀತಿ ಎಲ್ಲ, ನಮ್ಮದು 100 crores ನಮ್ಮಲ್ಲಿ ವೋಟರ್ಸ್ ಇದ್ದಾರೆ. ಅದಕ್ಕೆ ಈ EVM VVPAT ಇದು ಆದಷ್ಟು ಪ್ರತಿ ಬೂತಿಗೆ ಆದಷ್ಟು ನಿಶ್ಚಿತವಾಗಿಯೂ ಇಲೆಕ್ಷನ್ ಪ್ರಾಮಾಣಿಕ ಹೋಗ್ಬೋದು. ಮತ್ತು ಮತದಾರ ಪಟ್ಟಿಯಂತೆ ಅಲ್ಲಿಯೂ ಸಹಿತ ನಮ್ಮ ಏನಪ್ಪ ಅಂದರೆ ಜುಡಿಷರಿ ಎಂಟ್ರಿ ಆದರೆ ಈ ದೇಶ ಒಳಗಿಸೋಕೆ ಯಾವುದು ಇದು ಆರೋಪ ಮಾಡ್ತಾ ಇರ್ತಾರೆ ನಮ್ಮ BJPಗರು, ಇಲ್ಲ ಅಂತ ಇವರು ಆರೋಪ ಮಾಡ್ತಾ ಇರ್ತಾರೆ. ಪ್ರತ್ಯಾರೋಪ ಇದಂತೂ ಹೋಗ್ತದೆ, ಮತ್ತು ಪ್ರಜಾಪ್ರಭುತ್ವ ಹೊಸ ಗಾಳಿ ಸಿಗ್ತದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು. 60 ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆ.